ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ ಪರಿಷ್ಕೃತಿ 2024ನೇ ಇಸ್ವಿಯ ಭಾಗ 1 10ನೇ ತರಗತಿ ಪಠ್ಯಪೂರಕ ಅಧ್ಯಯನ 1 ವಸಂತ ಮುಖ ತೋರಲಿಲ್ಲ. ಡಾಕ್ಟರ್ ವಿಜಯಶ್ರೀ ಸಬರದ. ಬನ್ನಿ ಇವತ್ತಿನ ವಿಡಿಯೋ ತಡಮಾಡದೆ ಶುರು ಮಾಡಿಬಿಡೋಣ. ಕೃತಿಕಾರರ ಪರಿಚಯದೊಂದಿಗೆ. ಕವಿ ಹೆಸರು ಡಾಕ್ಟರ್ ವಿಜಯಶ್ರೀ ಸಬರದ. ಇವರ ಕಾಲ 1957. ಇವರ ಜನ್ಮಸ್ಥಳ ಬೀದರ್. ಹಾಗೆ ನಾಟಕಗಳು ಬಂದು ಉರಿಲಿಂಗ್, ಹೂವಿನ ತೇರನೇರಿ, ಹಾಗೆ ವಿಮರ್ಶಾ ಸಂಕಲನಗಳು ಬಂದು ಸಾಹಿತ್ಯ ಮತ್ತು ಮಹಿಳೆ, ಜಾನಪದ ಮತ್ತು ಮಹಿಳೆ. ಇವರ ಕವನ ಸಂಕಲನಗಳು ಜ್ವಲಂತ, ಲಕ್ಷಣ ರೇಖೆ ದಾಟಿದವರು, ಹಾಗೆ ಮುಗಿಲ ಮಲ್ಲಿಗೆ. ಇವರ ಪ್ರಶಸ್ತಿ ರತ್ನಮ್ಮ ಹೆಗಡೆ ಬಹುಮಾನ, ಮೈಸೂರಿನ ಸಾಹಿತ್ಯಶ್ರೀ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ. ಹಾಗೆ ಇವರ ವೃತ್ತಿ ಗುಲ್ಬರ್ಗ ವಿವಿ ಮತ್ತು ಮಹಿಳಾ ವಿವಿಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಹಾಗೆ ಸಿಂಡಿಕೇಟ್ ಸದಸ್ಯರಾಗಿ. ಹಾಗೆ ಆಯ್ಕೆ ಬಂದು ಈ ಕವನವನ್ನು ಮುಗಿಲ ಮಲ್ಲಿಗೆ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟಪೋರಿ ಮುಸುರೆ ತಿಕ್ಕುವ ಕೆಲಸ ಮಾಡುತ್ತಿದ್ದಾಳೆ. ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಎರಡನೇ ಪ್ರಶ್ನೆ. ಅದಕ್ಕೆ ಉತ್ತರ ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ. ಮೂರನೇ ಪ್ರಶ್ನೆ ನೋಡೋದಾದರೆ, ಯಾರಿಗೆ ವಸಂತ ಮುಖ ತೋರಲಿಲ್ಲ? ಕಮ್ಮಾರ, ನೇಕಾರ, ಕುಂಬಾರ, ಕೇರಿಯ. ಮಾರನಿಗೆ ಮತ್ತು ಪುಟ್ಟಿಗೆ ವಸಂತ ಮುಖ ತೋರಲಿಲ್ಲ. ನಾಲ್ಕನೇ ಪ್ರಶ್ನೆ. ಪುಟ್ಟಿಯ ಪ್ರಶ್ನೆಗಳೇನು? ಗುಡಿಸಲೊಳಗೆ ಬರಲು ವಸಂತ ಹೆದರಿದನೇ? ಹರಿದ ಬೆಂದಿ ಚಿಂದಿ ಬಟ್ಟೆಗಳು ಕಂಡು ಅವನು ಮರುಗಿದನೇ ಎಂಬುದು ಪುಟ್ಟಿಯ ಪ್ರಶ್ನೆಗಳು. ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಮೈ ತುಂಬಿ ಮಾವಿನ ಮರಗಳು ನಿಂತಿವೆ, ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರಾಡುತ್ತಿವೆ, ಕೋಗಿಲೆಗಳು ಮನತುಂಬಿ ಹಾಡುತ್ತಿದೆ, ಕಡಲುಕ್ಕಿ ಹರಿಯುತ್ತಿವೆ ಎಂದು ಪ್ರಕೃತಿ ಸಂಭ್ರಮವನ್ನು ಈ ಕವನದಲ್ಲಿ ಲೇಖಕಿಯು ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ವಸಂತ ಮುಖ ತೋರಲಿಲ್ಲ ಪಠ್ಯಪೂರಕ ಅಧ್ಯಯನದ ಪ್ರಶ್ನೋತ್ತರಗಳು ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.